ಲೂಕನು ಬರೆದ ಸುವಾರ್ತೆ ಪುಸ್ತಕ 6ನೇ ಅಧ್ಯಾಯ 36ನೇ ವಚನ. ನಿಮ್ಮ ತಂದೆ ಕರುಣವುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣವುಳ್ಳವರಾಗಿರಿ. ಕರ್ತನಲ್ಲಿ ರೂಪಿತಿದ್ದೇವೆ ಜನರೇ. ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆ ಮನವಂದಿಸ್ತೇನೆ. ಸರ್ವಶಕ್ತನಾಗಿರುವ ದೇವರು ಈ ದಿವಸ ಸಹ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಕರುಣೆ. ಈ ಲೋಕದಲ್ಲಿ ನಾವು ಯೇಸುವಿನ ಮಕ್ಕಳಾಗಲಿಕ್ಕೂ ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಪುತ್ರವಾತ್ಸಲ್ಯದ ಆತ್ಮವನ್ನು ಹೊಂದಿಕೊಳ್ಳಲಿಕ್ಕೂ ಮುಖ್ಯವಾದಂತಹ ಕಾರಣವೇ ಕರುಣೆ. ತಂದೆಯ ಕರುಣೆ ಇಲ್ಲದಂತೆ ನಾವು ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಹಾಗಾಗಿ ದೇವರು ನಮ್ಮ ಮೇಲೆ ಕರುಣಿಸಿದರು. ಆತನು ಕರುಣೆಯುಳ್ಳ ತಂದೆಯಾಗಿರುವುದರಿಂದ ಆತನ ಮಕ್ಕಳಾಗಿರುವಂಥ ನಾವು ಸಹ ಕರುಣೆಯುಳ್ಳವರಾಗಿರುವಂಥದ್ದು ಕರ್ತನ ಹಾರೈಕೆ ಮತ್ತು ಬಯಕೆಯಾಗಿದೆ. ಇಂದು ಕ್ರೈಸ್ತರಲ್ಲಿ ಕರುಣೆ ಎಂಬುದಾಗಿ ನೋಡುವುದಾದರೆ ಜ್ಞಾನವಿಲ್ಲದವರಾಗಿ ಕರುಣೆಯನ್ನು ತೋರಲ್ಪಟ್ಟು ಜೀವಿತವನ್ನೇ ನಷ್ಟಪಡಿಸಿಕೊಳ್ಳುವಂಥವರ ಸಂಖ್ಯೆ ಬಹಳವಾಗಿ ಉಂಟು. ಕರುಣೆಯಲ್ಲಿ 2 ವಿಧವಾದಂಥ ಕರುಣೆ ಉಂಟು. ಒಂದು ಮಾಂಸದ ಕರುಣೆ, ಮತ್ತೊಂದು ದೈವಿಕವಾದಂಥ ಕರುಣೆ. ತಂದೆಯು ನಮ್ಮನ್ನು ಯಾವಾಗಲೂ ಸಹ ದೈವಿಕವಾದಂಥ ಕರುಣೆಯಿಂದ ಅವರು ನೋಡುವವರಾಗಿದ್ದಾರೆ. 2 ವಿಧವಾದಂಥ ಕರುಣೆಯಲ್ಲಿ ವ್ಯತ್ಯಾಸವಾದದ್ದು ಮಾಂಸದ ಕರುಣೆ. ನಾವು ಅವರ ಬಳಿಯಲ್ಲಿ ಏನನ್ನಾದರೂ ದೊರಕುತ್ತದೆ ಎಂಬುದಾಗಿ ಹೇಳಿ ಅಪೇಕ್ಷೆಯನ್ನು ಇಟ್ಟು ಅವರಿಗೆ ಕರುಣೆಯನ್ನು ಅಥವಾ ಅವರಿಗೆ ಸಹಾಯವನ್ನು ಮಾಡುವಂಥದ್ದು. ಆದರೆ ದೈವಿಕವಾದ ಕರುಣೆ ಆ ರೀತಿಯಾದದ್ದಲ್ಲ. ನಮ್ಮ ಬಳಿಯಲ್ಲಿ ಏನೂ ಇಲ್ಲದಿದ್ದರೂ ಸಹ ಯೇಸು ಕರ್ತನು ನಮಗೋಸ್ಕರವಾಗಿ ರಕ್ತವನ್ನು ಸುರಿಸಲ್ಪಟ್ಟು ನಮ್ಮ ಪಾಪ ಅಪರಾಧಗಳನ್ನು ಹೊತ್ತುಕೊಂಡರು. ನಮ್ಮ ಬಳಿಯಲ್ಲಿ ಆತನಿಗೆ ಕೊಡಲಿಕ್ಕೂ ಆತನನ್ನಾಗೆ ಮೆಚ್ಚಿಸಲಿಕ್ಕೂ ಯಾವ ಒಂದು ವಿಧವಾದಂತಹ ಸಂಗತಿಗಳು ಒಳ್ಳೆಯವುಗಳು ಇರಲಿಲ್ಲ. ಆದರೂ ಸಹ ಕರ್ತನು ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟನು, ನಮ್ಮನ್ನು ಪ್ರೀತಿಸಲ್ಪಟ್ಟರು. ಇದುವೇ ದೈವಿಕವಾದಂಥ ಕರುಣೆ. ಇಂದು ನಾವು ದೇವರಲ್ಲಿ ಇರುವವರಾಗಿದ್ದುಕೊಂಡು ಇತರರಿಗೆ ಏನನ್ನಾದರೂ ಸಹಾಯವನ್ನು ಮಾಡುವಾಗ ಅವರ ಬಳಿಯಲ್ಲಿ ಒಂದನ್ನು ಏನೋ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಹೇಳಿ ಸಹಾಯ ಮಾಡಬಾರದು. ಬದಲಾಗಿ ತಂದೆಯು ನಮ್ಮ ಬಳಿಯಲ್ಲಿ ಏನೂ ಅಪೇಕ್ಷೆ ಪಡದಂತೆ ನಮ್ಮನ್ನು ಕರುಣಿಸಿದ ಪ್ರಕಾರವಾಗಿ ಇತರರನ್ನು ಕರುಣಿಸೋಣ. ಮುಖ್ಯವಾಗಿ ಅವರ ಆತ್ಮಗಳನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತಹ ವಿಷಯದಲ್ಲೇ ನಾವು ಕರುಣೆಯನ್ನು ತೋರಿಸಬೇಕು ವಿನಃ ಬೇರೆ ಯಾವ ವಿಧವಾದಂಥ ಲೋಕದ ಕಾರ್ಯಗಳಿಂದ ಹಾಗೆ ಅಲ್ಲ. ಅಂಥ ಹೃದಯವನ್ನು ಕರ್ತ ನಿಮಗೆ ಅನುಗ್ರಹಿಸಿಕೊಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ನಮ್ಮನ್ನು ಕರುಣಿಸಿದ ಪ್ರಕಾರವಾಗಿ ಇವರು ಸಹ ಮತ್ತೊಬ್ಬರನ್ನು ಇತರರನ್ನು ಕರುಣಿಸುವ ಹಾಗೆ ಅಂತಹ ಹೃದಯವನ್ನು ಇವರಿಗೆ ಅನುಗ್ರಹಿಸಿಕೊಟ್ಟು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.